ನಮಸ್ಕಾರ, ನಾನು ಶುಭ. ತಂಗಿನಗರಿ ಒಂದಿದ್ರೆ ಸಾಕು, ನೀವು ಕೆಜಿ ಗಟ್ಟಲೆ ಹೂವನ್ನು ನಿಮಿಷದಲ್ಲಿ ಕಟ್ಬೋದು. ನೋಡಿ, ಮೊದಲನೇ ಟಿಪ್ಸು, ಮಕ್ಕಳದಾಗಲಿ ದೊಡ್ಡವ್ರದ್ದಾಗಲಿ ವೈಟ್ ಶರ್ಟ್ಸ್ ಹಾಕ್ಕೊಂಡಾಗ ಕಾಲರ್ ಹತ್ರ ಕೈಗಳ ಹತ್ರ ಎಲ್ಲ ತುಂಬ ಗಲೀಜು ಮಾಡ್ಕೊಂಬಂದ್ಬಿಟ್ಟಿದ್ದಾರೆ. ಮಕ್ಕಳ ಯೂನಿಫಾರ್ಮ್ ಕೂಡ ತುಂಬ ಗಲೀಜಿದ್ದಾಗ ನೀವು ಈ ಸ್ಫಟಿಕ ಕಲ್ಲು ತಗೊಂಡು ಪೌಡ್ರ್ ಮಾಡಿ ಇಟ್ಕೋಬೇಕು ಒಂದು ಬಾಕ್ಸಲ್ಲಿ. ಆ ಪುಡಿನ ಅದು ಗಲೀಜಾಗಿರೋ ಭಾಗದಲ್ಲಿ ಹಾಕಿ ಲಿಕ್ವಿಡ್ ಆಗಲಿ ಇಲ್ಲ ಸರ್ಪು, ಬಟ್ಟೆ ಒಗೆಯೋಕ್ಕೆ ಬಳಸ್ತೀರಲ್ಲ ಸರ್ಪ್ ಆಗಲಿ ಸ್ವಲ್ಪ ಚಿಮ್ಕರಿಸಿ, ಸರ್ಪ್ ಬಳಸೋರು ಒಂದು ಸ್ವಲ್ಪ ನೀರು ಚಿಮ್ಕರಿಸ್ಕೊಂಡು ಬ್ರಷಲ್ಲಿ ಉಜ್ಜಬೇಕು. ಯಾವ ಭಾಗದಲ್ಲಿ ಗಲೀಜಾಗಿರುತ್ತಲ್ಲ ಆ ಭಾಗದಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟಿದ್ದೀರಂದರೆ ಒಂದು ಸ್ವಲ್ಪ ಕೂಡ ಗಲೀಜಿರಲ್ಲ. ಆ ಬಿಳಿ ಬಟ್ಟೆನೂ ಅಷ್ಟೇ ಒಂದು ಸ್ವಲ್ಪ ಹಳದಿ ಬಣ್ಣ ಆಗಿಬಿಟ್ಟಿದೆ, ಅಷ್ಟು ಬೆಳ್ಳಗಿಲ್ಲ ಅನ್ನೋರು ನೀವು ನೆನೆಸ್ತೀರಲ್ಲ ಬಿಳಿ ಬಟ್ಟೆ, ಅದರೊಳಗಡೆಗೆ ಈ ಸ್ಫಟಿಕ ಕಲ್ಲದ ಪುಡಿ ಪೌಡ್ರನ್ನು 1 ಟೇಬಲ್ ಸ್ಪೂನ್ ಸೇರಿಸ್ಬಿಟ್ಟು ನೋಡಿ, ತುಂಬ ಚೆನ್ನಾಗಿರುತ್ತೆ ಬಿಳಿ ಬಟ್ಟೆ ಅಂತೂ. ನಾನು ನೀಟಾಗಿ ನಿಮ್ಮ ಮುಂದೆನೇ ಜಾಡಿಸ್ಬಿಟ್ಟು ಕಾಲರ್ ಫಸ್ಟ್ ನೋಡಿದ್ರಿ, ಮತ್ತೆ ನೋಡಿ ಡಿಫ್ರೆನ್ಸ್ ಎಷ್ಟಿದೆ. ಆಚೆ ಒಣಗಿಸಿದ್ದೀನಿ ನೋಡಿ, ನೀವು ಇದನ್ನು ಟ್ರೈ ಮಾಡಿ ನೋಡಿ, ಮತ್ತೆ ಬಂದೆ ನನಗೆ ಕಾಮೆಂಟ್ ಹಾಕಿ. ಕಬ್ಬಿಣದ ತವ ಕ್ಲೀನ್ ಮಾಡ್ಕೊಳ್ಳೋ ಈಸಿ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ. ಗ್ಯಾಸ್ ಮೇಲೆ ಇಟ್ಬಿಟ್ಟು ಹೆಂಚು ಬಿಸಿ ಆದಮೇಲೆ ಶಾಂಪೂ, ನಿಮ್ಮ ಮನೇಲಿ ಯಾವ ಶಾಂಪೂ ಬಳಸ್ತೀರೋ ಆ ಶಾಂಪೂ ಒಂದು ಸ್ವಲ್ಪ ಹಾಕ್ಕೊಬಿಡಿ. ಪೇಸ್ಟು ಒಂದು ಸ್ವಲ್ಪ ಹಾಕ್ಕೊಂಡು ಚಾಕು ಇಲ್ಲ ಸ್ಪೂನ್ ಯಾವುದೇ ಮಾತ್ರ ತಗೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ಲ ಸೇಮ್ ಹಂಗೆ ಎಲ್ಲ ಕಡೆ ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಬಿಡಿ. ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಉಜ್ಜಿ, ಆ ಸೈಡ್ಗಳಲ್ಲಿ ಅಂಟು ಆ ಕಪ್ಪಗಿರುತ್ತಲ್ಲ ಇದೆಲ್ಲ ಚೆನ್ನಾಗಿ ಉಜ್ಕೊಬಿಟ್ಟಿದ್ದೀರಂತಂದರೆ ಚೆನ್ನಾಗಿ ವಾಶ್ ಮಾಡ್ಕೊಂಡು ಮತ್ತೆ ಬಳಸಿದ್ರೆ, ಒಬ್ಬೊಬ್ಬರು ದೋಸೆ ಹಾಕಿದಾಗ ಕಬ್ಬಿಣದ ತವ ಮೇಲೆ ದೋಸೆ ಮೆತ್ಕೊಬಿಡುತ್ತೆ, ಸರಿಯಾಗಿ ಬರಲ್ವಲ್ಲ. ಈ ಥರ ನೀವು ಕ್ಲೀನ್ ಮಾಡಿಕೊಂಡು ಮತ್ತೆ ತವ ಬಳಸಿದ್ದೀರಂತಂದರೆ ನಿಮ್ಮ ದೋಸೆ ಒಂದು ಸ್ವಲ್ಪ ಕೂಡ ಮೆತ್ಕೊಳ್ಳೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಬೇಕಾದರೆ ಟ್ರೈ ಮಾಡಿ ನೋಡಿ ಒಂದು ಸತಿ. ನೋಡಿ, ಎಲ್ಲ ಸೈಡ್ಗಳಲ್ಲಿ ಇರೋದೆಲ್ಲ ನೀಟಾಗಿ ಕಪ್ಪಗಿರೋದೆಲ್ಲ ಉಜ್ಜಿಬಿಡ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಒಂಚೂರು ನೀರು ಹಾಕ್ಕೊಂಡು ಮತ್ತೆ ಉಜ್ಜುತ್ತಾ ಇರಿ. ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ, ತವ ಬಿಸಿನೇ ಇರುತ್ತೆ, ನಿಮಗೆ ಗ್ಯಾಸ್ ಏನು ಬೇಕಾಗಿಲ್ಲ. ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ, ಸೈಡ್ಸಲ್ಲಿ ಮತ್ತೆ ಉಜ್ಜುತ್ತಾ ಇದ್ದೀನಿ ನೋಡಿ. ಕಪ್ಪು ಸ್ವಲ್ಪ ಎಲ್ಲ ನೀಟಾಗಿ ಬಂದುಬಿಡೋವರೆಗೂ ಸ್ವಲ್ಪ ಹೊತ್ತು ಉಜ್ಜಿ ಸಾಕು. ಎಲ್ಲ ಉಜ್ಜಿದ್ದಾದಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡಿದ್ರೆ ಎಲ್ಲ ಕಪ್ಪುದು ಬಂದುಬಿಟ್ಟಿದೆಯಲ್ಲ, ಬರೀ ನೀರಲ್ಲಿ ವಾಶ್ ಮಾಡ್ಕೊಂಡು ಬಂದೆ. ಇದನ್ನು ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಒಂದು ಪಾಲಿಥೀನ್ ಕವರಲ್ಲಿ ಎತ್ತಿ. ಮೂರನೇ ಟಿಪ್ಸು, ಮಕ್ಕಳದು ನೋಟ್ಬುಕ್ಸಲ್ಲಿ ಪೇಪರ್ಸ್ ಇರುತ್ತಲ್ಲ, ಈ ಥರ ಪೇಪರ್ ಒಂದು ಅರ್ತ್ಕೊಬಿಡ್ಬೇಕು. ಇದ್ರ ಮೇಲೆ ಉಜ್ಜಬೇಕು ಸೋಪಲ್ಲಿ. ನಿಮ್ಮ ಮನೇಲಿ ನೀವು ಯಾವ ಸೋಪ್ ಬಳಸ್ತೀರಲ್ಲ ಅದೇ ಸೋಪಲ್ಲೇ ಚೆನ್ನಾಗಿ ಉಜ್ಜಿದ್ದಾದಮೇಲೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಬಿಡಿ. ಪೇಪರ್ನು ನೋಡಿ, ನಾನು ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸೇಮ್ ಹಿಂಗೆ ನೀವು ಕಟ್ ಮಾಡ್ಕೊಬಿಟ್ಟು, ಇವಾಗ ನಮ್ಮ ಬೀರುವಲ್ಲಿ ಕಬೋರ್ಡ್ಗಳಲ್ಲಿ ಒಂಥರ ಸ್ಮೆಲ್, ಬೀರು ತೆಗೆದ ತಕ್ಷಣ ಸ್ಮೆಲ್ ಬರುತ್ತಲ್ಲ, ನೀವು ಈ ಪೇಪರ್ಸು ಆ ಬಟ್ಟೆಗಳೊಳಗಡೆ ಇಡೋದ್ರಿಂದ ಬೀರು ತೆಗೆದ ತಕ್ಷಣ ಒಂದು ಒಳ್ಳೆ ಸ್ಮೆಲ್ ಬರ್ತಾ ಇರುತ್ತೆ. ಬೇಕಾದರೆ ಟ್ರೈ ಮಾಡಿ ನೋಡಿ ಈ ಟ್ರಿಕ್ಸು. ತೆಂಗಿನ ಗರಿ ತಗೊಂಡಿದ್ದೀನಿ, ಇದನ್ನ ಹಿಂದೆ ಭಾಗ ಕಟ್ ಮಾಡ್ಕೊಬಿಡಬೇಕು. ಮತ್ತು ಅದು ಎಲೆ ಮಾತ್ರ ಸಪ್ರೇಟ್, ಕಡ್ಡಿ ಬೇಕಾಗಿಲ್ಲ, ಎಲೆ ಸಪ್ರೇಟ್ ಮಾಡ್ಕೋಬೇಕು. ನಿಮಗೂ ನಿಮ್ಮ ಮನೆ ಹತ್ರ ಇಲ್ಲ ಪಕ್ಕದ ಮನೆಯಲ್ಲಿ ತೆಂಗಿನ ಗರಿಗಳು ಸಿಗುತ್ತಲ್ಲ, ನೀವು ಬೇಕಾದರೆ ಈ ಥರ ತೆಂಗಿನ ಗರಿ ತಗೊಬಿಡಿ. ಒಂದು ಇಂಚಷ್ಟು ಮತ್ತು ಉದ್ದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉದ್ದ ತಗೋಬೋದು. ಇದಕ್ಕೆ ನೀವು ಉಲ್ಲನ್ ದಾರ ನಾನು ತಗೊತಾ ಇದ್ದೀನಲ್ಲ, ನೀವು ಸ್ವಲ್ಪ ದಪ್ಪ ಇರೋ ದಾರ ತಗೊಳ್ಳಿ, ಒಂದು ಅಷ್ಟುದ್ದ ತಗೊಂಡು ಕಟ್ ಮಾಡ್ಕೊಬಿಡಿ. ಇದನ್ನು ಮೇಲೆಗೆ ಗಂಟು ಹಾಕಬೇಕು, ಒಂದು 2 ಸುತ್ತು ತಿರುಗಿಸ್ಬಿಟ್ಟು ಸೇಮ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಗಂಟು ಹಾಕ್ಕೊಬಿಡಿ. ನಿಮಗೆ ಇನ್ನೂ ಉದ್ದ ಬೇಕಂದಾಗ ನೀವು ಗರಿ ಸೇರಿಸ್ಕೊಂಡು ಹೋಗ್ಬೋದು. ತೆಂಗಿನ ಗರಿ ಈ ಥರ ಸಪ್ರೇಟ್ ಮಾಡಿರ್ತೀರಲ್ಲ, ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಸೇರಿಸ್ಕೊಂಡು ಹೋಗ್ಬೋದು. ಏನು ಜಾಯಿಂಟ್ ಮಾಡೋ ಅಷ್ಟಿಲ್ಲ, ನಾವು ಕಟ್ಟೋವಾಗೆ ಅದನ್ನು ಜಾಯಿನ್ ಮಾಡ್ಕೋಬೋದು. ಮೇಲೆ ನಾನು ನೋಡಿ ದಾರ ಎಡಭಾಗ ಬಲಭಾಗ ಎರಡೂ ಕಡೆ ಬಿಡಬೇಕು. ನಾನು ಸುಗಂಧ ಹೂವು ತಗೊಂಡಿದ್ದೀನಿ, ನೀವು ಕಾಡು ಮಲ್ಲಿಗೆ ಸಿಕ್ಕಿದ್ರೆ ಕಾಡು ಮಲ್ಲಿಗೆನೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಆ ದಾರನೂ ಒಂದು ಸತಿ ಸುತ್ತಬೇಕು. ಈ ಥರ ಬಲಭಾಗದಿಂದ ಒಂದು ಸತಿ ಸುತ್ತಬಿಟ್ಟು ಎಡಭಾಗಕ್ಕೆ ತಂದೆ, ಎಡಭಾಗದ್ದು ಬಲಭಾಗಕ್ಕೆ ತರಬೇಕು ಸುತ್ತಬಿಟ್ಟು. ಇವಾಗ ಎರಡೂ ಕಡೆ ದಾರ ನಿಮ್ಮ ಈ ಹೆಬ್ಬೆರಳನ್ನು ಟೈಟಾಗಿ ಹಿಡ್ಕೋಬೇಕು. ಮತ್ತು ಕೆಳಗಡೆ ಹೂವು ಯಾವ್ದು ರೀತಿ ಕಟ್ತೀರೋ 2 ಹೂವು ಇಟ್ಬಿಟ್ಟು ನೋಡಿ ಸುತ್ತಾ ಇದ್ದೀನಿ. ಬಲಭಾಗದ್ದು ಸುತ್ತಬಿಟ್ಟು ಒಂದು ಸತಿ ತೊಟಾನು ಹಿಡ್ಕೊಂಡು ಸುತ್ತಬಿಟ್ಟು ಎಡಭಾಗಕ್ಕೆ ತಂದೆ, ಎಡಭಾಗದ್ದು ಬಲಭಾಗಕ್ಕೆ ತರಬೇಕು. ಸೇಮ್ ಇದೇ ಥರ ಪ್ರೊಸೀಜರು ಲಾಸ್ಟ್ವರೆಗೂ ಮಾಡಬೇಕು. ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಈ ಥರ ಕಟ್ಕೊಂಡು ಸುತ್ತಕೊಂಡು ಹೋಗೋದಷ್ಟೇ. ನೋಡಿ, ಸುತ್ತಾ ಇದ್ದೀನಿ. ತೊಟಾನು ಹಿಡ್ಕೊಂಡು, ಈ ಹೂವಿನ ತೊಟ ಇರುತ್ತಲ್ಲ ಅದನ್ನು ಹಿಡ್ಕೊಂಡು ನೀವು ಎಡಭಾಗದ್ದು ಬಲಭಾಗಕ್ಕೆ, ಬಲಭಾಗದ್ದು ಎಡಭಾಗಕ್ಕೆ ಈ ಥರ ಸುತ್ತಕೊಂಡು ಹೋಗೋದಷ್ಟೇ. ತುಂಬ ಸುಲಭ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡುವಾಗ ನಿಮಗೆ ಹೆಂಗಪ್ಪ ಅನಿಸ್ಬೋದು, ಆದರೆ ಕಟ್ಟುವಾಗಂತೂ ತುಂಬಾ ಸುಲಭ. ನೋಡಿ, ತೋರಿಸ್ತಾ ಇದ್ದೀನಿ, ತುಂಬ ಬೇಗನೂ ಕಟ್ಬೋದು, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ 2 ಹೂವು ಇಡೋದು ನೋಡಿ, ಮತ್ತೆ ತೋರಿಸ್ತಾ ಇದ್ದೀನಿ. 2 ಹೂವು ಇಟ್ಬಿಟ್ಟು ನಾನು ಬಲಭಾಗದಲ್ಲಿ ಇರೋ ದಾರನೂ ಒಂದು ಸತಿ ಸುತ್ತಬಿಟ್ಟು ಎಡಭಾಗಕ್ಕೆ ತಂದೆ, ಎಡಭಾಗದ್ದು ಬಲಭಾಗಕ್ಕೆ. ಮತ್ತು ಲಾಸ್ಟಲ್ಲಿ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಕಟ್ಕೊಬಿಟ್ಟು
ಒಂದು ಗಂಟು ಹಾಕ್ಬಿಡಿ. ಒಂದು ಸುತ್ತು ತಿರುಗಿಸ್ಬಿಟ್ಟು ಮತ್ತೆ ಗಂಟು ಹಾಕ್ಕೊಂಡು ಎಕ್ಸ್ಟ್ರಾ ದಾರ ಇದ್ದರೆ ಅದನ್ನು ಕಟ್ ಮಾಡಿಬಿಡಿ. ನೋಡಿ ನಾನು ಮೊದಲೇ ಕಟ್ಟಿಕ್ಬಿಟ್ಟಿದ್ದೆ. ಇವಾಗ ಕಾಡ್ಮಲ್ಲಿಗೆಯಲ್ಲಿ ನೀವೆಲ್ಲ ಕಟ್ಟಿದ್ದೀರಿ ಅಂತಂದರೆ ಉದ್ದದ ಜಡೆಗೆ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ. ಮತ್ತು ಫೋಟೋಸ್ಗೆ ಹಾಕೋಕ್ಕೆ, ಮಕ್ಕಳೇನಾದರೂ ಡ್ಯಾನ್ಸ್ಗೆಲ್ಲ ಸೇರಿದ್ದಾಗ ಅವ್ರ ಜಡೆಗೆ ಉದ್ದಕ್ಕೆ ಹಿಂಗೆ ಹಾಕ್ಕೊಳಕ್ಕೂ ನಾನು 2 ದಾರ ಉಲ್ಲನ್ ದಾರ ಯೂಸ್ ಮಾಡಿ ಕಟ್ಟಿದ್ದೀನಿ. ಸಿಂಗಲ್ ದಾರ ನಿಮ್ಮ ಡ್ರೆಸ್ ಯಾವ ಕಲರ್ ಇದ್ದರೆ, ನಿಮ್ಮ ಸ್ಯಾರಿ ಯಾವ ಕಲರ್ ಇದ್ದರೆ ಅದರಲ್ಲಿ ನೀವು ಟ್ರೈ ಮಾಡ್ಬೋದು. ನೋಡೋಕ್ಕಂತೂ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಕಟ್ಟೋದು ತುಂಬ ಸುಲಭ. ಬೇಕಾದರೆ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ಅಂತೂ ಬಂದು ಕಾಮೆಂಟ್ ಹಾಕಿ. ಲಾಸ್ಟ್ ಟಿಪ್ಸು, ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ತಗೊಂಡು ಪುಡಿ ಉಪ್ಪು 1 ಟೇಬಲ್ ಸ್ಪೂನ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ. ಕಲ್ಲುಪ್ಪು ಬಳಸಬಾರ್ದು, ಪುಡಿ ಉಪ್ಪೇ ಬಳಸಬೇಕು. ಎಲ್ಲ ಪುಡಿ ಉಪ್ಪು ಕರಗಿದ ಮೇಲೆ ನಿಮ್ಮ ಮನೇಲಿ ಇವಾಗ ರಿಮೋಟ್ದಾಗಲಿ ವಾಚ್ದಾಗಲಿ ಶೆಲ್ ಆಗೋಗಿದೆ ಅಂತ ನಿಮಗೆ ಡೌಟ್ ಇದ್ದಾಗ ನೀವೇನು ಮಾಡಬೇಕು, ಈ ನೀರೊಳಗೆ ಹಾಕ್ಬಿಡ್ಬೇಕು. ಸ್ವಲ್ಪ ಹೊತ್ತು ಬಿಟ್ಟಿದ್ದೀರಂದರೆ ನೋಡಿ ಸೈಡ್ಸಲ್ಲಿ ಬಬುಲ್ಸ್ ಥರ ಬರ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆ. ಸೈಡ್ಸಲ್ಲೆಲ್ಲ ಬಬುಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಬಂದಿದೆ ಅಂದರೆ ಇನ್ನೂ ಆಗೋಗಿಲ್ಲ ಅಂತ ಅರ್ಥ, ಇನ್ನೂ ವರ್ಕ್ ಮಾಡುತ್ತಿದ್ದು. ಆವಾಗ ನಿಮಗೆ ಡೌಟ್ ಇದ್ದಾಗ, ಯಾವಾಗಲಾದರೂ ಒಂದೊಂದ್ಸತಿ ನಾವು ರಿಮೋಟ್ಗೆ ಹಾಕಿರ್ತೀವಿ, ಅದು ವರ್ಕ್ ಮಾಡ್ತಾ ಇರಲ್ಲ. ವಾಚ್ಗೆ ಹಾಕಿರ್ತೀವಿ, ಏನಪ್ಪ ನಾವು ಸ್ವಲ್ಪ ದಿನವೇ ಆಯಿತು ತಂದು, ಇದು ಆವಾಗಲೇ ಆಗೋಗಿದೆಯಲ್ಲ ಅಂತ ನಿಮಗೆ ಡೌಟ್ ಬಂದಾಗ ಈ ಟ್ರಿಕ್ಸ್ ಒಂದ್ಸತಿ ಟ್ರೈ ಮಾಡಿ ನೋಡಿ. ನೀರಲ್ಲಿ ಹಾಕಿದ್ದೀನಿ, ಸೈಡ್ಸಲ್ಲೆಲ್ಲ ಬಬುಲ್ಸ್ ಬರ್ತಾ ಇದೆಯಲ್ಲ, ಅದನ್ನು ಮತ್ತೆ ಎತ್ತಿಬಿಟ್ಟು ಒಂದು ಸ್ವಲ್ಪ ಕೂಡ ತೇವ ಇರಬಾರ್ದು, ಚೆನ್ನಾಗಿ ಬಟ್ಟೆಯಲ್ಲಿ ಒರೆಸ್ಬಿಡಿ. ಇಲ್ಲ ಟಿಶ್ಯೂ ಪೇಪರಲ್ಲಾಗಲಿ ಒಂದು ಸ್ವಲ್ಪ ಕೂಡ ತೇವ ಇಲ್ದಿರ ಒರೆಸಿ ಮತ್ತು ನಿಮ್ಮ ರಿಮೋಟ್ಗಾಗಲಿ ನಿಮ್ಮ ವಾಚ್ಗಾಗಲಿ ಬಳಸ್ಕೊಳ್ಳಿ. ಟ್ರೈ ಮಾಡಿ ಪ್ಲೀಸ್. ನನ್ನ ವಿಡಿಯೋ ಇಷ್ಟ ಆದರೆ ಅಂತೂ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.